ಪಾರ್ಟ್ 2 ವಿಡಿಯೋಗೆ ಮತ್ತೆ ಸ್ವಾಗತ. ನೋಡಿ, ಇವಾಗ ಕಿಚ್ಚನ್ನು ಹಚ್ಚಿ ಮತ್ತೆ ಅಡುಗೆ ಮಾಡುವ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ. ಇವಾಗ ಏನಪ್ಪ ಅಂದರೆ ಇವೆಲ್ಲ ಪಾತ್ರೆ ಒಗಣೆಗಳನ್ನ ಇದ್ರ ಮೇಲೆ ಎತ್ತಿಟ್ಟು ಅದಕ್ಕೆ ನೀರು ಬಿಟ್ಟು ಇವನ್ನೆಲ್ಲ ನೀರು ಬಿಡ್ಬೇಕು. ಅಷ್ಟು ಏನು ಬೊಗಣೆ ಅದಾವಲ್ಲ, ಈ ಕಡೆ ದಬ್ರಿ ಈ ಕಡೆ ಅದ್ರ ಮೇಲೆ ಎತ್ತಿಡ್ಬೇಕು. ಎತ್ತಿಟ್ಟ ನಂತರ ಅದೆಲ್ಲ ಬಿಸಿ, ಸಿಕ್ಕಾಪಟ್ಟೆ ಬಿಸಿ ನೀರು ಹೊಡಿತಾನೆ ಇರ್ಬೇಕು. ನೋಡಿರಿ, ರೈಸ್ ಮಾಡೋ ವಿಭಾಗ ಆ ಕಡೆ ವಿಭಾಗನೂ ತೋರಿಸ್ತಿದ್ವಿ. ಇವಾಗಿನ ಟೈಮು ಐತಿನ ಅದಕ್ಕೆ ತೋರಿಸ್ತೀನಿ. ಇವಾಗೆಲ್ಲ ಎತ್ತಿಟ್ಟು ಎಲ್ಲ ನೀಟಾಗಿ ಮಡ್ಕೋಬೇಕು. ಆಮೇಲೆ ಅಷ್ಟಕ್ಕೂ ನೀರು ತುಂಬಿಸ್ಬೇಕಲ್ಲ, ಕಾಯಕ್ಕೆ ತುಂಬ ಟೈಮ್ ತೊಗೊತೈತಿ. ಬರ್ರಿ ಇವಾಗ ಮುಂದೆ ನೋಡೋಣ್ರಿ. ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಕಾಳು ಪಲ್ಯ ಆಮೇಲೆ ಸ್ವೀಟ್ಸು ಸಾಂಬಾರು ಎಲ್ಲ ಮಾಡುವ ವಿಭಾಗ. ನೋಡಿರಿ ಕೊಪ್ಪರಕ್ಕೆ ಹೆಂಗದ ನೋಡಿರಿ. ಇವಕ್ಕೆಲ್ಲ ನೀರು ಹಾಕಿ ಈಗ ಕುದಿಸಿ ಎಲ್ಲ ನೀಟಾಗಿ ಎಲ್ಲ ಬದ್ನಿಕಾಯಿ ಪಲ್ಯದೆಲ್ಲ ಐಟಮ್ ಇಟ್ಕೊಂಡ್ರಿ. ಒಂದು ಸ್ವಲ್ಪ ಆದ ತಕ್ಷಣ ಎಲ್ಲ ರೆಡಿ ಮಾಡೋಕ್ಕೆ ಚಲೋ ಮಾಡಿದ್ರಿ. ಇನ್ನು ಈಗ ಟೈಮ್ 12 ಗಂಟೆ ಆಗೈತೆ ರೀ. 12ಕ್ಕೆ ಚಲೋ ಮಾಡ್ಬೇಕಲ್ಲ ಅಂದ್ರೆ ಬೆಳತನ ಸಾರು ಕುದಿಯೋಕೆ ಒಂದು ದಿನ ಬೇಕಾಗಿತ್ತು. ಯಾಕಂದರೆ 2 ಕೊಪ್ಪರಕ್ಕೆ ಸಾರು ಕುದಿಬೇಕಲ್ಲ, ಸಾಮಾನ್ಯ ಕೆಲಸ ಅಲ್ಲದು. ಇವಾಗೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಆ ಕಡೆ ಎಲ್ಲ ನೀರು ಬಿಟ್ಟು ಬರೀ ಕಡೆ ತೋರಿಸ್ತೀನಿ ಬರ್ರಿ. ಇವಾಗ ನೋಡಿರಿ, ಇವಾಗ ಏನು ಮಾಡ್ತದೆ ಅಂದ್ರೆ ಶೀರಾ ಮಾಡಕತ್ಯಾರ, ಹಾಕ್ತಾರೆ ನೋಡಿರಿ. ತುಪ್ಪ ಹಾಕಕತ್ಯಾರ, ಹಾಕಿ ರವೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಶೀರಾ ರೆಡಿ. ಇದು 1ನೇ ಕೊಪ್ಪರಕ್ಕಿನ್ನೂ ರೆಡಿ ಆಗುತ್ತೆ. ಇವತ್ತು ಇವರು 2 ಕೊಪ್ಪರಕ್ಕೆ ಮಾಡ್ತಾರೆ. ಈ ಕಡೆ ಮುಂದೆ ಹೋಗಂಬರ್ರಿ. ನೋಡಿರಿ, ಇಲ್ಲಿ ಎಲ್ಲ ಕಾಯಿಪಲ್ಯ ಎಲ್ಲ ಹೆಚ್ಚು ಇಟ್ಕೊಂಡು ಹಾಕಕತ್ಯಾರ. ಕುಂಬಳಕಾಯಿ ಪಲ್ಯ ನಾಳೆ ಸ್ಪೆಷಲ್ ಕುಂಬಳಕಾಯಿ ಪಲ್ಯ ಇರ್ತೈತಿ. ಹೆಸರು ಪಲ್ಯ, ಕುಂಬಳಕಾಯಿ ಪಲ್ಯ, ಆಮೇಲೆ ಸಾರು, ತೊಗರಿಬೇಳೆ ಸಾರು. 5 ಚೀಲ ತೊಗರಿಬೇಳೆ ಹಾಕ್ಯಾರ್ರಿ. 1 ಚೀಲ ಏನಿಲ್ಲ ಅಂದ್ರೆ ಒಂದು 50 kg ಇರ್ತೈತಿ ನೋಡ್ರಿ. ಎಲ್ಲ ಕಾಯಿಪಲ್ಯ, ಬದ್ನಿಕಾಯಿ, ಟಮಾಟಿ ಹಣ್ಣು ಎಲ್ಲ ಪ್ರತಿಯೊಂದು ಹೆಚ್ಚು ಇಟ್ಕೊಂಬಿಟ್ಟಾರ್ರಿ. ಹೆಚ್ಚಕ್ಕೆ ಅಲ್ಲಿ ತೋರಿಸಿದ್ದೆ ನಿಮಗೆ, ಎಸ್ತಾ ಇದಾರಲ್ರಿ ಹೆಣ್ಮಕ್ಳು, ಅಲ್ಲಿ ಹೆಚ್ಚೋದು ಇಲ್ಲಿ ತಂದು ಹಾಕಿ ಕೊಡೋದ್ರಿ. ಅದು ಎಷ್ಟು ಅಜ್ಜಿಗೆ ಎಷ್ಟು ಸೇವೆ ಮಾಡ್ತಾರೆ. ಇವ್ರು ಯಾರು ದುಡ್ಡು ಮಾಡೋಕತ್ತಿಲ್ರಿ. ಇದು ಒಂದು ತಿಳ್ಕೊರಿ. ನೀವು ಅಲ್ಲೇ ನಿಂತರ ವಿಡಿಯೋ ನೋಡ್ತಿರೋದು, ನಮ್ಮ ವಿಡಿಯೋ ನೋಡ್ತಿರಲ್ರಿ. ಇವ್ರು ಯಾರು ದುಡ್ಡು ಮಾಡೋದು, ಅಜ್ಜನ ಸೇವೆ ಅಂತ ಮಾಡಕತ್ತಾರ್ರಿ ಇವರು. ಇದರಲ್ಲಿ ಯಾರು ಪ್ರತಿಯೊಬ್ಬರು ಹೇಳ್ತಾನೆ ₹1 ದುಡ್ಡು ತೊಗೊಳಲ್ಲ. ಅಜ್ಜ ಎಷ್ಟು ಒಂದು ಶಕ್ತಿ ಕೊಡ್ತಾನೆ ದುಡಿಯೋಕೆ ಸಾಕಂತ ಅಷ್ಟು ಅಂತಾರ್ರಿ. ಪ್ರತಿಯೊಬ್ಬರು ಬಂದು ಕೆಲಸ, ಚಿಕ್ಕ ಹುಡ್ರೆ ಆಗಲಿ ಏನೋ ಆ ವಿದ್ಯಾರ್ಥಿಗಳನ್ನ ನೋಡಿದ್ರಲ್ಲ, ಏನ್ರಿ ಅಜ್ಜ ಎಷ್ಟು ಶಕ್ತಿ ತುಂಬಿರ್ಬೇಕು ಅವ್ರಿಗೆ. ಮನೆ ಕೆಲಸ ಮಾಡ್ತಾರೋ ಇಲ್ಲ, ಮಠದಾಗ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ರೀ ವಿದ್ಯಾರ್ಥಿಗಳು. ನೋಡ್ರಿ, ಅವ್ರು ಓದೋ ಟೈಮ್ನಾಗ ಓದ್ತಾರೆ, ಫ್ರೀ ಇರೋ ಟೈಮ್ನಾಗ ಬಂದು ಅಜ್ಜನ ಹತ್ರ ಕೆಲಸ ಮಾಡ್ತಾರೆ. ಜಾತ್ರೆ ಒಳಗೆ 15 ದಿವಸ ಅಂದ್ರೆ ಅಜ್ಜನ ಬಲಗೈ ಬಂಟ್ರ ಅಂತಲೇ ಹೇಳ್ಬೋದು ಆ ವಿದ್ಯಾರ್ಥಿಗಳನ್ನು ನಾವು. ನೋಡಿರಿ, ಎಲ್ಲ ಕುದಿಯಕ್ಕೆ ಹಾಕ್ತಾರೆ. ಈಗ ಕುದಿಯಕ್ಕೆ ಹಾಕಿ ನೆಕ್ಸ್ಟ್ ಇವರೆಲ್ಲ ರೆಡಿ ಮಾಡ್ಕೊಂತಾರೆ ರೀ. ನಮ್ಮದು ವಿಭಾಗ ಆ ಕಡೆ ಅನ್ನದ ವಿಭಾಗ ರೀ. ನಾನು ಅನ್ನದ ತೋರಿಸ್ತೀನಿ, ಇದನ್ನು ಒಂದಿನ ತೋರಿಸ್ತೀನಿ ರೀ. ಮುಂದಿನ ವೀಡಿಯೋದಲ್ಲಿ ಇದನ್ನು ಹಾಕ್ತೀನಿ ಅಂತೆ. ಇದು ಇವತ್ತು ಇದು ಕುಂಬಳಕಾಯಿ ಪಲ್ಯ ಮಾಡ್ತಾರೆ. ಈ ಕಡೆ ಕುಂಬಳಕಾಯಿಗೆಲ್ಲ ಸಿಪ್ ಮಾಡಕತ್ಯಾರ ಇವರು. ಬರೀ ನೋಡೋಣ, ನೋಡೋಣ. ಕುಂಬಳಕಾಯಿ ಎಲ್ಲ ಹಾಕ್ಯಣಕತ್ತೀವ್ರಿ. ಏನು ಬಿಟ್ರಿ ಅಷ್ಟು ಹಾಕ್ತಾರಂದ್ರೆ ಹೇಳೋಕ್ಕಾಗಲ್ರಿ. ಅದು 2 ಕೊಪ್ಪರಕ್ಕೆ ಸಾರು, 1 ಕೊಪ್ಪರಕ್ಕೆ ಕುಂಬಳಕಾಯಿ ಪಲ್ಯ, 1 ಕೊಪ್ಪರಕ್ಕೆ ಬದ್ನಿಕಾಯಿ ಪಲ್ಯ, 1 ಕೊಪ್ಪರಕ್ಕೆ ಹೆಸರು ಬೇಳೆ ಪಲ್ಯ ಮಾಡ್ಬೇಕು ಇವತ್ತು ಇವ್ರಿ. ಬೆಳತನ ಮಾಡ್ತಾರೆ ರೀ. ಸಾರು ಕುದಿಯೋಕೆ 6 ಗಂಟೆ ಬೇಕಂತೆ. ಯಾಕಂದ್ರೆ ಸಾರು ರೆಡಿ ಮಾಡ್ಕೊಂತೀವಿ ಅಂತಂದು ಬೇಳೆ ಕುದಿಯೋಕೆ ಹಾಕ್ಯಾರಲ್ಲ. ಇವಾಗ ಇದೇನು ಉಳ್ದತ್ತಲ್ಲ, ಹುಡುಗರೆಲ್ಲ ಕ್ಲೀನ್ ಮಾಡಿ ಗೋಶಾಲೆಗೆ ಸಪ್ಲೈ ಮಾಡ್ತಾರೆ. ಇದ್ರಿ ಎಲ್ಲ ಉಳ್ದದ್ದು ಗೋಶಾಲೆಗೆ ಸಪ್ಲೈ ಮಾಡ್ತಾರೆ ನೋಡ್ರಿ. ಮಾಡಕತ್ಯಾರ ನೋಡ್ರಿ ಎಲ್ಲ ಹುಡುಗರು ನೋಡಿಬಿಟ್ರು. ಹುಡುಗರ್ದು ಎಷ್ಟು ಹೇಳಿದ್ರೆ ಆಗಲ್ಲ ಬಿಡ್ರಿ ಅದು. ಈಗ ನೋಡಿ, ಚಹಾ ಕುಡಿಯಕತ್ಯಾರ ಹುಡುಗರು. ನಾವು ಎಲ್ಲ ಸೇರಿ ಚಹಾ ಕುಡ್ದು ಕೆಲಸ ಸ್ಟಾರ್ಟ್ ಮಾಡಂಬರ್ರಿ. ಏನ್ರಿ ಟೈಮ್ನ ಐತ್ರಿ. ನೀರು ಕುದಿಬೇಕಲ್ರಿ. ನೀರು ಕುದ್ಮೇಲೆ ಅಕ್ಕಿ ಹಾಕೋದ್ರಿ. ಅದಕ್ಕೆ ಸ್ವಲ್ಪ ಚಹಾ ಮಾಡೋಣ ಅಂದ್ರೆ ಚಹಾ ಮಾಡಕತ್ತೀವಿ. ಚಹಾ ಕುಡಿಯಂಬರ್ರಿ. ಫಸ್ಟ್ ಚಹಾ ಅಂತ ತೊಗೊಂಬಂದ್ರಿ. ನಮ್ಮ ಅಣ್ಣ ಎಲ್ಲರೂ ಕುಡಿಯಕತ್ತಿದ್ರು, ನಾವು ಕುಡಿಯಂಬರ್ರಿ ಚಹಾ ಕುಡ್ದು ಈಗೇನು ನೀರು ಕಾಯ್ತೀರಿ. ಇನ್ನೂ ಸ್ವಲ್ಪ ಹೊತ್ತು, ಈಗ ಟೈಮನ್ನ ಆಗೈತ್ರಿ ಅಲ್ಲೇ. ಇನ್ನೂ ಸ್ವಲ್ಪ ಹೊತ್ತು ಚಹಾ ಕುಡ್ದು ಈಗ ಕೆಲಸ ಸ್ಟಾರ್ಟ ನೋಡ್ರಿ. ಅಕ್ಕಿ ಪ್ಯಾಕೆಟ್ ಎಲ್ಲ ಈ ಕಡೆ ಇಟ್ಕೋಬೇಕ್ರಿ. ಯಾಕಂದ್ರೆ ಮಗ್ಲಿ ಇಟ್ಕೋಬೇಕು. ಯಾಕಂದ್ರೆ ಎಲ್ಲ ದೂರ ಆಗಿಬಿಟ್ರೆ ತುಂಬ ಕಷ್ಟಕ್ಕೆ ಅಂತಂದೇಳಿ ಮಗ್ಲಿಗೆ ಇಟ್ಕೊಂತೀವಿ ನೋಡ್ರಿ. ಆ ಕಡೆಯಿಂದ ತಂದು ಎಲ್ಲ ಅಕ್ಕಿ ಪ್ಯಾಕೆಟ್ ಇಲ್ಲಿ ಒಂದೊಂದು ಪ್ಯಾಕೆಟ್ ಹಾಕಾಕೈತಾರೆ ನೋಡ್ರಿ ಅಲ್ಲೇ. ನೋಡ್ರಿ, ಯಾಕಂದ್ರೆ ಇಲ್ಲಿ ದೂರ ಆಗುತ್ತಲ್ಲ, ಇಲ್ಲಿ ಸೈಡ್ಗೆ ಇಟ್ಕೊಂಬಿಡಕ್ರಿ. ಪಟ ಹಾಕ್ಯಬೋದು ಅಕ್ಕಿ ಪ್ಯಾಕೆಟ್. ಪಟ ಹಾಕಿ ಹಂಗೆ ಒಬ್ಬರು ಕೈ ಆಡ್ತಾ ಇರ್ಬೇಕು, ಒಬ್ರು ಹಾಕ್ತಾ ಇರ್ಬೇಕು. ಟೋಟಲ್ 13 ದಬರಿ ಅದಾವ್ರಿ ಇವು. 13 ದಬರಿಗೆ ನೀರು ಕಾದ್ರು. ಈಗ ನೀರು ಕಾಸಿ ಲಿಫ್ಟ್ ಮಾಡೋದ್ರಿ. ಬರ್ರಿ ಬಸ್ಯಾಗ ತೋರಿಸ್ತೀನಿ ಬರ್ರಿ. ಡೈರೆಕ್ಟ್ ನಿಮ್ಗೆ ಈಗ ಅನ್ನ ಹೆಂಗೆ ಬಸಿತಾರೆ ಅನ್ನೋದು ತೋರಿಸ್ತೀನಿ ಬರ್ರಿ. ಅದನ್ನು ತೋರಿಸ್ತೀನಿ ಬರ್ರಿ.